ಆದ್ದರಿಂದ ಸಂತೋಷ ಮತ್ತು ದುಃಖವನ್ನು ನಿಮ್ಮಲ್ಲಿಯೇ ಇಟ್ಕೊಳ್ಳಿ. ಹೊರಗಡೆ ಹಾರೈಸುವುದು, ಒಳಗಡೆ ಶಾಪ ಹಾಕುವುದು, ಹೊರಗಡೆ ಪ್ರೀತಿ, ಒಳಗಡೆ ದ್ವೇಷ, ಹೊರಗಡೆ ಮಾನವ ತತ್ವ, ಒಳಗಡೆ ರಾಕ್ಷಸ ತತ್ವ, ಹೊರಗಡೆ ನಿಯತ್ತಾಗಿರುವುದು, ಒಳಗಡೆ ನಂಬಿಕೆ ದ್ರೋಹ ಮಾಡುವುದು. ಇದು ಇಂದಿನ ಮನುಷ್ಯನ ನೈಜ ಶೈಲಿ. ಬಾಯಲ್ಲಿ ವಿಷ ತುಂಬಿರೋ ಹಾವು ಜೊತೆ ಬೇಕಾದ್ರೂ ಬದುಕಬಹುದು, ಆದ್ರೆ ಮೈಯೆಲ್ಲ ವಿಷ ತುಂಬಿರೋ ಸಂಬಂಧಿಕರ ಜೊತೆ ಬದುಕೋಕಾಗೋದಿಲ್ಲ. ಬರೆದ ಅಕ್ಷರ ತಪ್ಪಾದ್ರೆ ತಿದ್ದಬಹುದು, ಆದ್ರೆ ಬದುಕೆ ತಪ್ಪಾದ್ರೆ ತಿದ್ದುವುದು ಬಹಳ ಕಷ್ಟ. ಆದುದರಿಂದ ಬದುಕು ತಪ್ಪಾಗದಂತೆ ನೋಡಿಕೊಳ್ಳಿ. ಪ್ರಪಂಚದಲ್ಲಿ ಅತಿ ಸುಂದರವಾದ ಜೋಡಿ ನಗು ಮತ್ತು ಅಳು. ಅವು ಯಾವತ್ತೂ ಭೇಟಿ ಆಗೋದೇ ಇಲ್ಲ. ಅಕಸ್ಮಾತ್ ಭೇಟಿ ಆದ್ರೆ ಆ ಕ್ಷಣ ಯಾವತ್ತೂ ಮರೆಯೋಕ್ಕಾಗಲ್ಲ. ನಮ್ಮ ಎದುರುಗಡೆ ಒಂಥರ, ನಮ್ಮ ಹಿಂದುಗಡೆ ಒಂಥರ ಇರುವ ಜನರಿಂದ ಆದಷ್ಟು ದೂರ ಇರೋದೇ ಒಳ್ಳೆಯದು. ಆಕಳು ತನ್ನ ಹಾಲನ್ನು ತಾನು ಕುಡಿಯೋದಿಲ್ಲ, ಮರ ತನ್ನ ನೆರಳನ್ನು ತಾನು ಅನುಭವಿಸೋದಿಲ್ಲ. ಜೀವನವೆಂದರೆ ನಮಗಾಗಿ ಬದುಕುವುದಲ್ಲ, ಬೇರೆಯವರಿಗಾಗಿ ಬದುಕಬೇಕು. ಅದುವೇ ಜೀವನ. ಮುಹೂರ್ತವಿಲ್ಲದೆ ಜನನ, ಮುಹೂರ್ತವಿಲ್ಲದೆ ಮರಣ. ಜನನ ಮರಣದ ನಡುವೆ ಮುಹೂರ್ತದ ಬೆನ್ನೇರುವ ಮನುಜ. ನಾವು ಹುಟ್ಟಿದ್ರೆ ತಾಯಿ ಸಂತೋಷ ಪಡಬೇಕು, ತಂದೆ ಗರ್ವ ಪಡಬೇಕು, ಬದುಕಿದ್ರೆ ಸಮಾಜ ಇಷ್ಟಪಡಬೇಕು, ಸತ್ತರೆ ಶತ್ರು ಕೂಡ ಕಣ್ಣೀರು ಸುರಿಸಬೇಕು. ನಿಜವಾದ ಜೀವನ ಅಂದ್ರೆ ಇದೆ. ಒಬ್ಬರ ಜೀವನ ಹಾಳು ಮಾಡಿ ಮತ್ತೊಬ್ಬರ ಜೊತೆಗೆ ನಗುನಗುತ್ತಾ ಇರುವವರು ಎಷ್ಟು ಒಳ್ಳೆಯವರ ಹಾಗೆ ನಟಿಸಿದ್ರೂ ಕೂಡ ಕರ್ಮ ಅನ್ನೋದು ಅವರನ್ನ ಬಿಡೋದಿಲ್ಲ.